ದೊಡ್ಡ ಮಗಳು ಮದುವೆಗೋಸ್ಕರ 5 ಲಕ್ಷ ಕೂಡಿಟ್ಟಿದ್ದೀವಿ. ಹಾ, ಸ್ವಲ್ಪ ಒಡವೆ ಕೂಡ ಇದೆ. ಆ 5 ಲಕ್ಷದಲ್ಲೇ ಮದುವೆ ಖರ್ಚೆಲ್ಲ ನೋಡ್ಕೋಬೇಕು. 5-6 ಲಕ್ಷ ಈಗ ಮದ್ವೆ ಖರ್ಚಿಗೆ ಆಗೋಗ್ಬಿಡುತ್ತಲ್ಲ ಸರ್. ಮದ್ವೆ ಸಿಂಪಲ್ ಆಗಿ ನಮ್ಮ ಅಂತಸ್ತಕ್ ತಕ್ಕಂಗ್ ಮಾಡ್ತೀವಿ. ಅದಕ್ಕೆ ಒಪ್ಕೊಳ್ಳೋ ಸಂಬಂಧನೇ ನೋಡಿ. ಸರಿ ಆಗ್ಲಿ. ಇದು ನಿಮ್ ಸ್ವಂತ ಮನೆನಾ? ನಮಗ್ ಸ್ವಂತದ್ದು ಅಂತ ಏನೂ ಇಲ್ಲ, ಇದು ಬಾಡ್ಗೆ ಮನೆ. ಸರಿ, ವರದಕ್ಷಿಣೆ ಇಲ್ದೇ ಇರೋ ಮದ್ವೆ ಸ್ವಲ್ಪ ಕಷ್ಟನೇ. ಆದ್ರೆ ನಿಮ್ ಮಕ್ಳು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ. ಒಳ್ಳೆ ಸಂಬಂಧನೇ ನೋಡ್ತೀನಿ. ಇವ್ರಿಬ್ರ ಅತ್ತೆ ಮನೆ ಎಲ್ಲಿದ್ಯೋ ಏನೋ. ಈ ಫೋನ್ ತಗೊಂಡು ಇನ್ನು 10 ವರ್ಷ ಆಗಿಲ್ಲ, ಅವಾಗ ಇಷ್ಟೊಂದ್ ಸತಾಯ್ಸಕತ್ತದಲ್ಲ. ಒಂದ್ ನಂಬರ್ಗೆ ಹೊಡೆದ್ರ ಇನ್ನೊಂದ್ ನಂಬರ್ಗೆ ಹೋಗಕತ್ತೈತಿ. ಅಯ್ಯಮ್ಮ, ಈ ಮೋಹತಾಯಿ ಈಗ್ಲೇ ಕಾಲ್ ಮಾಡ್ಬೇಕಿತ್ತು. ಸರಿ, ಮ್ಯಾನೇಜ್ ಮಾಡ್ತೀನಿ. ಹಲೋ ಅಕ್ಕ, ನಿನಗ್ 100 ವರ್ಷ ಆಯಸ್ಸು. ಇವಾಗ ತಾನೆ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಸರಿಯಾಗಿ ಫೋನ್ ಮಾಡ್ದೆ. ನಾನು ಸರಿ ಟೈಮ್ಗ ಫೋನ್ ಮಾಡತ್ತೀನಿ. ನೀನ್ ಮಾಡೋದೇ ಯಾವ್ದು ಸರಿ ಇಲ್ಲ. ನಾನೇನ್ ಮಾಡ್ದೆ ಅಕ್ಕ? ನಾನು ಅದನ್ನ ಹೇಳಕತ್ತೀನಿ. ನೀನ್ ಯಾವ್ದು ಸರಿಯಾಗಿ ಮಾಡುವಲ್ಲಿ. ಟೈಮ್ಗ್ ಬಡ್ಡಿ ಕಟ್ಟಂಗಿಲ್ಲ, ಬಡ್ಡಿಗೆ ಚಕ್ರ ಬಡ್ಡಿ ಆಗತ್ ಹೊರತು ನನ್ನ ಮಗನ್ಗ ಒಂದ್ ಹುಡುಗಿ ಹುಡುಕಿ ಸಂಬಂಧರ ಮಾಡವಲ್ಲಿ ನೀ. ಏನಕ್ಕ ಹಾಗಂದ್ಬಿಟ್ಟೆ? ನಾನು ಇದುವರೆಗೂ ಎಷ್ಟು ಸಂಬಂಧ ನೋಡಿಲ್ಲ ಹೇಳು. ಎಲ್ಲ ನಮ್ ಹುಡ್ಗನೇ ಹಾಳ್ ಮಾಡ್ತಿದ್ದಾನೆ. ಈಗ ನನ್ನ ಮಗನ್ ವಿಷಯ ಮಾತಾಡ್ಬೇಡ. ನೀನೇ ಎಲ್ಲ ಕೆಟ್ಟ ಸಂಬಂಧ ಹುಡ್ಕಾಕತಿ. ಮೊನ್ನೆ ನೋಡ್ದಿಯಲ್ಲ, ಆ ಹುಡುಗಿ ನನ್ನ ಇಷ್ಟ ಇಲ್ಲ ಅಂದ್ಲು. ಇದನ್ ಮರ್ತ ಅಂತ ಪಾಲ್ತು ಸಂಬಂಧ ಹುಡ್ಕೋದ್ ಬಿಟ್ಟು ಚಂದಾಗಿರೋ ಸಂಬಂಧ ಹುಡ್ಕ. ದಿನಕ್ಕ 1-2 ಸಂಬಂಧ ನೋಡಿದ್ರಲ್ಲ, ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಕ್ ಆಗೋದು. ಏನೋ ದಿನಕ್ಕೆ 2? ಎಲ್ಲಿಗೆ ಹೋಗೋದು? ಮೊದ್ಲೇ ಹೆಣ್ಮಕ್ಳು ಕಡಿಮೆ ಇದ್ದಾರೆ. 2 ಮನೆ ಅಲ್ದೆ ಹೋದ್ರು ನಿನ್ನಿಬ್ರು ಮಕ್ಕಳಿಗೂ ಸೆಟ್ ಆಗೋ ಅಂತ ಒಂದು ಸಂಬಂಧ ಇದೆ. ಇಬ್ರು ಅಕ್ಕ ತಂಗಿರು. ನೀನ್ ಓಕೆ ಅಂದ್ರೆ ಆ ಅಕ್ಕ ತಂಗಿರು ನಿನ್ ಮನೆಗೆ ಸೊಸೆಯಾಗಿ ಒಟ್ಟಿಗೆ ಬರ್ತಾರೆ. ಅಂತಸ್ತಲ್ಲಿ ಬಡವರಾದ್ರೂ ಗುಣದಲ್ಲಿ ಶ್ರೀಮಂತರು. ಆದ್ರೆ ಒಂದೇ ಒಂದ್ ಕಂಡೀಷನು, ವರದಕ್ಷಿಣೆ ಕೊಡಕ್ಕಾಗಲ್ಲ. ಏನ್ ಮಾಳವಿಕಾ, ತಲೆ ಕೆಟ್ಟಂಗ್ ಮಾತಾಡಕತ್ತಿಯಲ್ಲ. ಗುಣದಾಗ ಶ್ರೀಮಂತಿದ್ರ ಬಡ್ಡಿ ಬರ್ತದ ಏನ? ನೋಡು, ಗುಣ ಅಷ್ಟ ಅಲ್ಲ, ಬಂಗಾರ ಬೆಳ್ಳಿಯಾಗ ಆಸ್ತಿ ಪಾಸ್ತಿನಾಗ ಸಿಕ್ಕಾಪಟ್ಟೆ ಶ್ರೀಮಂತರಿರ್ಬೇಕ. ಹಂಗ ಈ ಬೆಂಗಳೂರವ್ರನ್ನ, ಈ ಮೈಸೂರವ್ರನ್ನ ಬಿಟ್ಟು ಚಲೋ ಇರೋ ಉತ್ತರ ಕರ್ನಾಟಕದ ಹುಡುಗಿ ಆಗಿರ್ಬೇಕ. ಇಂತ ಫಾಲ್ತು ಸಂಬಂಧ ಬಿಟ್ಟು ಚಲೋ ರೊಕ್ಕಿರೋ ಸಂಬಂಧ ಹುಡ್ಕ. ಅರ್ಥ ಆತಿಲ್ಲ? ಆಯ್ತಕ್ಕ. ಇನ್ 2 ದಿನದಾಗ ಸಂಬಂಧ ಹುಡುಕ್ಲಿಲ್ಲ ಅಂದ್ರ ಬಡ್ಡಿ ಜೊತೆ ಅಸಲು ಸೇರ್ಸಿ ಈ ತಿಂಗಳಿಂದ ಎಲ್ಲದಕ್ಕೂ ಬಡ್ಡಿ ಹಾಕ್ತೀನಿ. ಅಯ್ಯೋ ಬೇಡ ಬೇಡ, ನಾನು 2 ದಿನದಲ್ಲಿ ಸಂಬಂಧ ಹುಡುಕ್ ಕೊಟ್ಬಿಡ್ತೀನಿ. ಹೇಳ, ಇಲ್ಲ ಅಂದ್ರ ನಿನ್ನ ವಿಷಯ ನಾ ಹೇಳ್ತೀನಿ. ನಾನ್ ತುಂಬಾ ಬಿಸಿ. ಸಂಬಂಧ ನೋಡು ಅಂತ ಹಿಂದೆ ಬಿದ್ದಿರ್ತಾರೆ. ಈಗ ಮಾತಾಡ್ನಲ್ಲ, ಅವ್ರು ನಂಗೆ ತುಂಬಾ ಗೊತ್ತಿರೋಂತ ವ್ಯಕ್ತಿ. ಅವರಿಗೆ 2 ವಯಸ್ಸಿಗೆ ಬಂದಿರೋಂತ ಮಕ್ಳಿದ್ದಾರೆ. ಗೀತಾಗೂ ಪೂರ್ವಿಕಾಗೂ ಸೆಟ್ ಮಾಡೋಣ ಅಂತಿದ್ದೆ. ಆದ್ರೆ ಅವರು ವರದಕ್ಷಿಣೆ ಮತ್ತೆ ಹುಡುಗರಿಗೆ ತುಂಬಾ ಆಸೆ ಪಡ್ತಾರೆ. ಮಾಳವಿಕಾ, ದುಡ್ಡು ಮತ್ತೆ ಸಂಬಂಧದಲ್ಲಿ ದುಡ್ಡು ಮಾತ್ರ ಬೆಲೆ ಕೊಡೋಂತ ಮನೆಗೆ ನನ್ನ ಮಕ್ಕಳನ್ನ ಮದ್ವೆ ಮಾಡ್ಕೊಡಲ್ಲಮ್ಮ. ನಮ್ಮ ಮನೆತನಕ್ಕೆ ತಕ್ಕಂಗೆ ನಮಗ್ ಸರಿ ಹೊಂದೋ ಅಂತ ಸಂಬಂಧ ಇದ್ರೆ ನೋಡಮ್ಮ. ಹೌದಮ್ಮ, ನಮ್ಮ ಮಗಳನ್ನ ಹೂವಿನ ತರ ನೋಡ್ಕೊಳ್ದೆ ಇದ್ರೂನು ಕಷ್ಟ ಕೊಡದೆ ನೋಡ್ಕೊಳ್ಳೋ ಅಂತ ಗಂಡ ಸಿಕ್ಕಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ನಾವೇನು ಬಯಸಲ್ಲ. ಆಗ್ಲಿ, ನಿಮಗಂತ ಸಂಬಂಧನೇ ನೋಡ್ತೀನಿ. ಬರ್ತೀನಿ ಅಜ್ಜಿ, ಬರ್ತೀನಿ. ಸರಿ. ಲೋ ಗೋವಿಂದ, ಈ ಗಾಡಿನ ಎಲ್ಲೋ ನೋಡ್ದಾಗಿದೆಯಲ್ಲೋ. ಈ ಕಂಪನಿ ಗಾಡಿ ಊರಲ್ಲಿ ಸಿಕ್ಕಾಬಡೆ ಇದಾವೆ, ನಡಿ. ಹಾಗಲ್ವಲ್ಲೋ ಅಪ್ಪ, ಈ ಗಾಡಿ ನಂಬರ್ ತುಂಬಾ ಫೇಮಸ್ ಆಗಿರೋಂಗಿದೆ. ಏಯ್, ಇದೇನ್ ಫ್ಯಾನ್ಸಿ ನಂಬರ್ ಏನೋ ಫೇಮಸ್ ಆಗಿರೋದಕ್ಕೆ? ಅಷ್ಟಕ್ಕೂ ನಿನ್ ಗೋಳಿ ಏನೋ. ಹೋಗೋಣ ಬಾ.
ಅಯ್ಯೋ ಬಾಲಾಜಿ ಮಾಳವಿಕ ಕಣೋ, ಇವಾಗ ನಾವೇನಾದ್ರೂ ಇವಳು ಕಣ್ಣಿಗೆ ಬಿದ್ರೆ ಅಷ್ಟೇ ಕತೆ ನಮ್ದು. ಅಮ್ಮಂಗೆ ಹೇಳ್ಬಿಡ್ತಾಳೆ, ಮುಖ ಮುಚ್ಕೋ ಮುಖ ಮುಚ್ಕೋ. ಏನಪ್ಪ ಇವರು ಟಿವಿ ಕಳ್ತನ ಮಾಡ್ಕೊಂಡು ಹೋಗೋರ್ ತರ ಆ ಕಡೆ ಹೋಗ್ತಿದ್ದಾರೆ. ಏಯ್ ನಿಂತ್ಕೊಳ್ರ, ತಿರುಗಿ ಕಡೆ. ಕೈಕು ತಿರುಗ್ಬೇಕು. ಕೈಗೂ ತಿರ್ಗ್ಬೇಕಾ? ಇದೆಯಾ ಭಾಷಪ್ಪ ಸ್ವಾಮಿ? ಒಂದ್ ನಿಮಿಷ ಇಬ್ರು ಈ ಕಡೆ ತಿರುಗಿ. ಕೈಕು ನಿಮ್ಮ ಮುಖ ಕಾಣಿಸ್ತಿಲ್ಲ. ನಮ್ದಕ್ಕೆ ಟಿವಿ ಕೆಟ್ಟೋಗಿದೆ, ಮುಖ ಹಿಂಗ್ ಕಾಣಿಸುತ್ತೆ. ಅದ್ರಲ್ಲಿ ಟಿವಿಗೆ ರಿಪೇರ್ಗೆ ತಂದಿದೀವಿ ನಾವು. ಏನಪ್ಪ ಇವರು ವಿಚಿತ್ರವಾಗಿ ಮಾತಾಡ್ತಿದಾರಲ್ಲ? ನಾನು ಹೇಳಿದ್ದು ಟಿವಿಲ್ ಬರೋ ಮುಖ ಅಲ್ಲ, ನಿಮ್ ಮುಖ ನೋಡ್ಬೇಕು ಅಂದಿದ್ದು. ನಮ್ಮ ಮುಖನ ನಿಮಗೆ ಯಾಕೆ ತೋರಿಸ್ಬೇಕು? ನೀವು ಟಿವಿ ಕದಿಯಕ್ ಬಂದಿದ್ದೀರಾ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ. ನಮ್ಮನ್ನೇ ಟಿವಿ ಕಳ್ರು ಬೋಲ್ತೆ ಹೇ. ನೈ 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 ನೈ. ಮುಖ ತೋರಿಸ್ತೀರಾ ಇಲ್ವಾ? ನಮ್ದು ಮುಖನ ನಿಮ್ಗೆ ತೋರ್ಸೋದಿಲ್ಲ. ಸರಿ ಬಿಡಿ, ನಾನು ಅಲ್ಲಿಗೆ ಬಂದು ನೋಡ್ತೀನಿ. ಓ ಸಿಂಗ ಬ್ರದರ್ಸ ನೀವು? ಮುಖ ತೋರ್ಸೋದಕ್ಕೆ ಯಾಕೆ ನಾಚ್ಕೋತೀರಾ ನೀವು? ಲೇಡೀಸ್ಗೆ ನೋಡಿದ್ರೆ ನಮ್ದು ನಾಚಿಕೆಗೆ ಜಾಸ್ತಿ ಆಗತ್ತೆ. ನೀವ್ ನಾಚ್ಕೊಂಡ್ರು ಅದು ಗೊತ್ತಾಗಲ್ಲ ಬಿಡಿ, ಮುಖ ಪೂರ್ತಿ ಗಡ್ಡಾನೆ. ಅಂದ್ರೆ ನಮ್ದು ಮುಖ ನಿಮ್ಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಗಡ್ಡದಲ್ಲಿ ಮುಖ ಹೇಗೋ ಕಾಣಿಸುತ್ತೆ. ನಿಮ್ಮನ್ನ ನೋಡ್ತಾ ಇದ್ರೆ ಮದ್ವೆ ಆಗ್ದಿರೋ ಹುಡುಗರ ತರ ಕಾಣಿಸ್ತೀರಾ. ನಾನು ಮದ್ವೆ ಮಾಡ್ಸೋ ಬ್ರೋಕರು. ಒಳ್ಳೆ ಸಿಂಗ್ ಸಂಬಂಧ ಬೇಕು ಅಂದ್ರೆ ನಮ್ಮ ಆಫೀಸಿಗೆ ಬನ್ನಿ. ತಗೊಳ್ಳಿ ನನ್ ವಿಸಿಟಿಂಗ್ ಕಾರ್ಡು. ಅಬ್ಬಾ ಬಾಲಾಜಿ, ನಮ್ ಗೆಟಪ್ ಸೂಪರ್ ಕಣ. ಒಂಚೂರು ಗೊತ್ತಾಗ್ಲಿಲ್ಲ. ನಡಿ ಹೋಗೋಣ. ಬಲ್ಲೆ ಬಲ್ಲೆ. ಮಾವನೇ ಕಾಣ್ತಿಲ್ವಲ್ಲ? ಅತ್ತೆ ಮನೆಗೆ ಹೋಗೋದಕ್ಕೆ ಏನೋ ಪರ್ಮಿಷನ್. ನಡಿ ಹೋಗೋಣ. ಲೇ 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 ಲೇ, ಬಲಗಾಲಿಟ್ಟು ಒಳಗೆ ಹೋಗೋಣ ಕಣ. ಹುಷಾರ. ಏನ ನಿಂದು ಆತ್ರ? ಅರೆ ಮಾಜಿ, ನಮ್ಗೆ ಸ್ವಲ್ಪ ಕುಡಿಯಕ್ ನೀರು ಕೊಡ್ತೀರಾ? ಹಲೋ ಸಿಂಗು, ಏನ್ ಹಾಗ್ ನೋಡ್ತಿದ್ಯಾ? ನೀರ್ ತಗೋ. ಇನ್ನೊಂದ್ ಗ್ಲಾಸ್ ಕೊಡ್ತೀರಾ? ನನ್ಗೆ ದಾಹ ಜಾಸ್ತಿ ಆಗಿದೆ. ನೀನೇನೋ ನಿಮ್ ಹುಡುಗಿ ನೋಡ್ದೆ, ನಮ್ ಹುಡುಗಿನೇ ಕಾಣ್ಲಿಲ್ವಲ್ಲೋ? ನಮ್ಗೂ ಕೂಡ ದಾಹಾಗೆ ಹಾಕ್ತಿದೆ, ನಮ್ಗೂ ಒಂಚೂರು ನೀರ್ ಕೊಡ್ತಾರೆ? ಎಷ್ಟ್ ಬೇಕೋ ಅಷ್ಟ್ ಕುಡ್ಕೊಳ್ಳಿ. ಅಯ್ಯೋ, ಎಲ್ಲಿಗೆ ಹೋಗ್ತೀರಾ? ಇರಿ. ಏನಕ್ಕೆ? ನಿಮ್ದು ಹೆಸರೇನು? ಯಾಕಪ್ಪ ಸಿಂಗು, ನನ್ ಹೆಸರು ಕಟ್ಕೊಂಡ್ ನಿನ್ಗೇನು? ಸುಮ್ನೆ ಫ್ರೆಂಡ್ಲಿಯಾಗಿ ಕೇಳ್ದೆ. ಪರಿಚಯ ಇಲ್ದೆ ಇರೋರ್ಗೆ ಹಮ್ ನಹಿ ಹೇಳ್ತೆ. ಏನಮ್ಮ, ಯಾರು? ಟಿವಿ ರಿಪೇರಿಗೆ ಬಂದಿದಾರಪ್ಪ. ಹೌದಾ, ಸರಿ ನೀನು ಹೋಗಿ, ನಾನು ಮಾತಾಡ್ತೀನಿ. ಹೇಳಿ, ಏನ್ ಪ್ರಾಬ್ಲಮ್ಮು? ಬೊಂಬೆ ವಾಪಸ್ ಹೋಗ್ತಾ ಇದೆ. ಬೊಂಬೆ ಹೊರಟೋಗ್ತಾ ಇದ್ಯಾ? ಅದೇ ಟಿವಿನಲ್ಲಿ ಬೊಂಬೆ ಹೋಗ್ತಾ ಇದೆ ಅದು. ಹೌದಾ? ಹಾಜಿ. ರಿಪೇರಿಗೆ ತುಂಬಾ ಟಿವಿ ಇದೆಯಪ್ಪ. ನಾನು ನೋಡಿ ಹೇಳ್ತೀನಿ, 2-3 ದಿನ ಬಿಟ್ಟು ಬನ್ನಿ. ನಮ್ದು ಟಿವಿ ಅರ್ಜೆಂಟ್ಗೆ ಇದೆ, ನಮ್ದು ವೇಟ್ ಮಾಡ್ತಾರೆ, ನೀವು ರಿಪೇರ್ ಮಾಡ್ತಾರೆ. ಇವಾಗ ಆಗಲ್ಲಪ್ಪ, ಹೊರಡಿ. ಪ್ಲೀಸ್ ಬಾಯ್ ಸಾಬ್. ಸಾರಿ,
ಏನೂ ಮಾಡೋಕ್ಕಾಗಲ್ಲ. ರಿಪೇರಿ ಮಾಡೋದಕ್ಕೆ ತುಂಬ ಟಿವಿಗಳಿದೆ. ನೀವು 2-3 ದಿನ ಬಿಟ್ಟು ಬನ್ನಿ. ಅಪ್ಪ, ಏನಮ್ಮ? ನಿಮ್ ಫೋನಿಗೆ ಯಾವ್ದೋ ಮಿಸ್ ಕಾಲ್ ಬಂದಿದೆ ಅಪ್ಪ. ಯಾರ್ದು? ಗೊತ್ತಿಲ್ಲ ಅಪ್ಪ. ಸರಿನಮ್ಮ, ನೀನು ಹೋಗು. ನೀವೇನು ಇನ್ನೂ ಹೋಗಿಲ್ಲ? ಹೋಗಿ ಬನ್ನಿ, ಹೋಗಿ. ಇರೋ 4 ದಿನ ಈ ಚಾಕ್ರಿ ಮಾಡಿ ಮಾಡಿ ಸಾಕಾಯ್ತು. ಉಜ್ಜಿ ಉಜ್ಜಿ ಕೈಯೆಲ್ಲ ಸೌದ್ ಹೋಗ್ತಾ ಇದೆ. ಲತಾ, ಕಾಫಿ ಕೇಳಿ ಎಷ್ಟೊತ್ತಾಯ್ತೆ, ತಗೊಂಡ್ ಬಾರೆ. ಏನ ಕೆಲ್ಸ ಕಮ್ಮಿ, ಕಾಫಿ ಜಾಸ್ತಿ ಆಗಾಕತ್ತೈತಿ? ಏಯ್, ಆ ಕಾಫಿ ಕೊಡಿಲಿ. ಸುಮ್ನೆ ಹಿಂಗ ನಿಮ್ಮ ಅತ್ತಿ ಕಾಫಿ ಕುಡ್ಸಿದ್ರ ನಿಮ್ಮ ಅತ್ತಿ ಆರೋಗ್ಯದ ಗತಿ ಏನ? ಇನ್ನ ನನ್ನ ಬಾಕಿ 8 ಲಕ್ಷ ಚಿಲ್ರ ಐತಿ. ಅದ್ ತೀರ್ಸೋತನ ಚಂದಿರ್ಬೇಕಲ್ಲೇನ? ಕನಕ, 1 ಲೋಟ ಕಾಫಿ ತಾನೆ, ಕುಡಿಲಿ ಬಿಡು, ಏನಾಗತ್ತೆ? ಹೆಚ್ಚಾದ್ರ ಸಿಹಿನು ಕಹಿ ಆಕೇತಿ, ಅಮೃತಾನು ವಿಷ ಆಕೇತಿ. ಹೌದೌದು, ಮಿತಿ ಮೀರ್ತಾನೆ ಇದೆ. ಏನಂದೆ? ಅದೇ ಕಾಫಿ ಕಾಫಿ. ಫಾಲ್ತು ವಿಷಯಗಳು ಮಾತಾಡೋದ್ ಬಿಟ್ಟು ಕೆಲ್ಸ ಏನೈತಿ ಹೋಗ್ ನೋಡ. ಅಡುಗೆ ಕೆಲಸ ತಾನೆ, ನೋಡ್ತೀನಿ. ನೀವು ಹೊರಗಡೆ ಕೂತ್ಕೊಂಡು ನೋಡ್ತಾ ಇರು. ಜನಗಳು ಓಡಾಡ್ತಾ ಇರ್ತಾರಲ್ಲ, ನಮಗ್ ಬಡ್ಡಿ ಕೊಡ್ಬೇಕಾದವ್ರು ಯಾರು ಬರ್ಬೋದು. ಹೌದೌದು, ಇವತ್ ಸಂತೆ ಐತಲ್ಲ. ಅಮ್ಮ ಶ್ರೀಲಕ್ಷ್ಮಿ, ಈ ಕಾಫಿ ತಗೊಳ್ಳಿ. ಬೇಡ ಬಿಡು ನಟರಾಜ. ಅಯ್ಯೋ, ಪರವಾಗಿಲ್ಲ, ತಗೊಳ್ಳಿ ಅಮ್ಮ. ದೊಡ್ಡಮ್ಮ, 2 ದಿನದಿಂದ ಹೊಟ್ಟೆ ಯಾಕೋ ಉಬ್ಬರ್ಸಿದೆ. ಯಾವ್ದಾದ್ರು ನಾಟಿ ಔಷಧಿ ಇದ್ರೆ ಹೇಳು. ಅಂದೆ 2 ದಿನದಿಂದ ಹೊಟ್ಟೆ ಉಬ್ರಿಸಿದ್ಯಾ? 2 ಇನ್ನ ಬಂದಿಲ್ವಾ? ಇಲ್ಲ ದೊಡ್ಡಮ್ಮ. ಅಮ್ಮಿ ಲತಾ, ನನ್ ಬ್ಯಾಗಲ್ಲಿ ಆಯುರ್ವೇದ ಮಾತ್ರೆಗಳಿದಾವೆ. 1 ಮಾತ್ರೆ ತಗೊಂಡ್ರೆ ಹೊಟ್ಟೆ ಎಲ್ಲ ಮಿಕ್ಸಿ ಮಾಡ್ದಂಗೆ ಎಲ್ಲ ಕ್ಲೀನ್ ಆಗೋಗುತ್ತೆ. ಅದನ್ ಕೊಡಿ ಅವನ್ಗೆ. ದೊಡ್ಡಮ್ಮ, 2-3 ತಗೋಬೋದಾ ಹೆಂಗೆ? ಆ ಕೆಲ್ಸ ಮಾಡ್ಬಿಟ್ಟಿಯಾ? ಆಮೇಲೆ ಅಷ್ಟೇ ಕತೆ. 1 ಸಾಕು. ಆ ಬಾಟ್ಲನ್ನ ನಿನ್ ಹತ್ರನೇ ಇಟ್ಕೋ, ಬೇಕಾದಾಗ ತಿನ್ನುವಂತೆ. ತಗೊಳ್ಳಿ, ನನ್ಗೆ ಅಡ್ಗೆ ಕೆಲಸ ಇದೆ. ಲತಾ, ನೀರ್ ಕೊಡದೆ ಮಾತ್ರ ಹೇಗೆ ತಗೊಳ್ಳೋದು? ಬಂದು ತಗೊಂಡ್ ಹೋಗ್ರಿ. ಅಬ್ಬಾ, ಇವಳು ನನ್ಗೆ ಕೆಲಸ ಹೇಳ್ತಾಳೆ. ಏನಿದು ನೋಡ್ತಾ ಇದ್ರ ಶಕ್ತಿ ಗುಳಿಗೆ ಇದ್ದಂಗೆ ಕಾಣಿಸುತ್ತಲ್ಲ. ಹೊಟ್ಟೆಗೆ ಹಾಕೊಂಡು ನೋಡೋಣ, ಒಳ್ಳೇದಾಗ. ದುಡ್ಡಿದು ದೊಡ್ಡದು, ದೊಡ್ಡದು ದುಡ್ಡಿದು, ದುಡ್ಡೇ ದೊಡ್ಡದು. ಏ ಅವ್ವ, ಗೋಲಿ ಯಾಕೆ ನಿಂತ ಇದೆಯಾ ನೀನು? ಗೋಲಿ ಎಲ್ಲ ಕಣೋ, ಶಕ್ತಿ ಮಾತ್ರೆ. ಒಂದೊಂದೇ ತಗೊಂಡ್ರೆ ಶಕ್ತಿ ಯಾವಾಗ ಬರುತ್ತೋ ಅಂತ. ಅದಕ್ಕೆ ಇಷ್ಟನ್ನ ಒಟ್ಟಿಗೆ ತಗೊಂಡ್ಬಿಡ್ತೀನಿ. ಬೇಡ ಬೇಡ ಬೇಡ, ನನ್ನನ್ನು ಬಿಟ್ಬಿಟ್ಟು ನೀನು ಒಬ್ಳೆ ತಗೊಂಡ್ಬಿಡ್ತೀಯಾ? ನಂಗೊಂದ್ ಸ್ವಲ್ಪ ಕೊಡು. ನಾ ಕೊಡೋದಿಲ್ಲ ಬಿಡು. ನೋಡು, ಬೇಕು ಅಂದ್ರೆ ಜಾಸ್ತಿ ತಗೋ. ಏನೋ ಹುಡುಕ್ತಾ ಇದ್ಯಾ? ಇದರಲ್ಲಿ ಮಾತ್ರೆ ಇತ್ತಲ್ಲ, ಶಕ್ತಿ ಮಾತ್ರೆ ತಾನೆ. ನಾನು ನನ್ನವ್ವ ಒಟ್ಟಿಗೆ ತಗೊಂಡ್ಬಿಟ್ವಿ. ನೀನ್ ಬೇರೆ ತರ್ಸ್ಕೋ. ಏನೋ ಎಲ್ಲ ನುಂಗ್ಬಿಟ್ಟಿದ್ದೀರಾ? ಹೌದು, ಶಕ್ತಿ ಮಾತ್ರೆನ ಒಟ್ಟಿಗೆ ಒಂದೇ ಸಲ ತಗೊಂಡ್ಬಿಟ್ರೆ ಶಕ್ತಿ ಬರುತ್ತೆ ಅಂತ. ಅಯ್ಯೋ, ಅದು ಶಕ್ತಿ ಕೊಡೋ ಮಾತ್ರೆ ಅಲ್ಲ, ಮೋಷನ್ ಆಗೋ ಮಾತ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಹೋಗವ ಆ ಕಡೆ. ಅಯ್ಯೋ ಬಿಡವಾ, ಅಯ್ಯೋ ಬಿಡವಾ, ಅಯ್ಯೋ.
ಅಯ್ಯೋ 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 ಬೇಗ ಬರವಾ. ಅಯ್ಯೋ ಅಯ್ಯೋ ನಂಗೆ ಇಲ್ಲೇ ಆಗ್ಬಿಡುತ್ತೆ. ಅಪ್ಪ ಅತ್ತೆ ಅವ್ರು ನೋಡ್ ಪಾಪ ಅನಿಸ್ತಾ ಇದೆ. ಏನಿದು, ನಿಲ್ಸಕ್ಕೇನು ಗಬ್ಬು ಮಾತ್ರ ನಾಥ? ಇಲ್ವಾ? ನಿಲ್ಸಕ್ಕೆಲ್ಲ ಆಗಲ್ಲ. ಅಷ್ಟು ಮಾತ್ರ ತಿಂದ್ರೆ ಸಂಜೆ ತನಕ ಹೋಗ್ತಾನೆ ಇರ್ಬೇಕು ಅಷ್ಟೇ. ಅಯ್ಯೋ ಅಮ್ಮ. ಅಜ್ಜಿ ಅಜ್ಜಿ ಓಡಿ ಓಡಿ ಬಾಗ್ಲೋಡಿ ಹೊಡೆದಾಕ್ಬಿಡು. ಎಲ್ಲ ನಿನ್ನಿಂದ ಅಮ್ಮ, ನಿನ್ನಿಂದಲೇ ಆಗಿದ್ದು. ನನ್ಗೇನು ನಿನ್ಗೆ ತಾನೇ ಆಗ್ತಾ ಇರೋದು. ಇರು, ಬಂದು ಮಾಡ್ತೀನಿ ನಿನಗೆ. ನಿನ್ನು ಅಯ್ಯಯ್ಯೋ ನೀರ್ ಖಾಲಿ ಆಗ್ಬಿಡುತ್ತಲ್ಲ. ಏ ಬಾರೋ ಹೊರಗೆ. ಮುಟ್ಬಿಡ್ತಾರ ಏನೋ ದೇವ್ರೆ. ನಿಮ್ ಖುಷಿ ನನಗೆ ಅರ್ಥ ಆಗತ್ತೆ. ನೀವ್ ವಿಷಲ್ ಹಾಕಿದ್ರೆ ಅವ್ನು ಫೈನ್ ಹಾಕ್ತಾನೆ, ಓಕೆನಾ? ಮೈಂಡಲ್ಲೇ ವಿಷಲ್ ಹೊಡಿರಿ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ. ಲೇ ಬಾಲಾಜಿ, ಏನೋ ನೀನು ಗೋವಿಂದನ್ ಜೊತೆ ಸೇರ್ಕೊಂಡು ಹಾಡ್ನ ಇಷ್ಟೊಂದು ಕೆಟ್ಟದಾಗ ಆಡ್ತಾ ಇದ್ಯಾ? ತಿರುಪತಿ ಕೆಟ್ಟ ಮಧುರ ಗೀತೆ ಏನು? ಏನ್ರೋ ಇಬ್ರು ಸೇರ್ಕೊಂಡು ಈ ತರ ದಾಳಿ ಮಾಡ್ತಾ ಇದ್ರ ನನ್ ಮೇಲೆ? ಕೆಟ್ಟದನ್ನ ಕೆಟ್ಟದು ಅನ್ನೋ ತಪ್ಪಾ? ಏನೋ ಕೆಟ್ಟದಾಗಿದೆ, ಸ್ವಲ್ಪ ಗೌರವ ಕೊಡು. ಮಧುರ ಗೀತೆ ಅಂತ ಹೇಳು. ಏನೋ ನೀನು ಇವನ್ ತರನೇ ಆಗೋಗ್ತಿದ್ಯಾ? ಏನ್ರೋ ವಯಸ್ಸಿಗೆ ಬಂದಿರೋ ಹುಡುಗಿ ನುಲಿತಾ ಇರೋ ತರ ಹಿಂಗ್ ನುಲಿತಾ ನಾಚ್ಕೊಳ್ತಾ ಇದ್ದೀರಾ? ನಿಮ್ಮ ನೋಡ್ತಿರೋ ನನ್ಗೇನೋ ಡೌಟು. ಏನೋ ಲೋ ತಿರುಪತಿ, ನಿನಗೆ ಒಂದು ವಿಷಯ ಗೊತ್ತಾ? ಏನೋ ಏನೋ ವಿಷಯ? ಇವತ್ತು ನಾವಿಬ್ರು ನಮ್ಮ ಅತ್ತೆ ಆಗೋರ್ ಮನೆಗೆ ಹೋಗಿ ಬಂದಿದ್ದೀವಿ. ಏನೋ ನಿಮ್ ಭಾವಿ ಅತ್ತೆ ಮನೆಗೆ ಹೋಗಿ ಬಂದಿದ್ದೀರಾ? ಏನ್ರೋ ಏನ್ರೋ ನಿಮ್ ಕತೆ? ಅರ್ಥ ಆಗ್ಲಿಲ್ವಾ? ನಾವಿಬ್ರು ಲವ್ ಮಾಡ್ತಾ ಇದೀವಲ್ಲ, ಆ ಹುಡುಗಿರ್ ಮನೆಗೆ ಹೋಗಿದ್ವಿ. ಏನೋ ನೀವಿಬ್ರು ಲವ್ ಮಾಡ್ತಿರೋ ಹುಡುಗಿ ಮನೆಗೆ ಹೋಗಿದ್ರಾ? ಏನಂತ ಇದ್ದೀರೋ ನೀವು? ನಂಗೇನೋ ಅರ್ಥ ಆಗ್ತಾ ಇಲ್ಲ. ಲವ್ ತಿರುಪತಿ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಈ ಯಾರೋ ಅಲ್ಲ. ಯಾರೋ? ಅದೇ ಕಣೋ, ನಾವ್ ಗೊತ್ತಾಗ್ದಂಗೆ ಹುಡುಗಿ ನೋಡೋದಕ್ಕೆ ಒಬ್ರು ಮನೆಗೆ ಹೋಗಿದ್ವಲ್ಲ, ಅವತ್ತು ಬಾಲಾಜಿನ ಇವನೇ ಮದ್ವೆ ಗಂಡು ಅಂತ ಪರಿಚಯ ಮಾಡಿಸಿದ್ನಲ್ಲ, ಆ ಮನೆ ಹುಡುಗಿನೇ ನನ್ ಹುಡುಗಿ ಕೂಡ. ಅಯ್ಯೋ ದೇವ್ರೆ, ಹೌದಾ? ಹೌದು ಕಣೋ, ಅವ್ರಿಬ್ರುವೆ ಅಕ್ಕ ತಂಗಿ ಅನ್ಕೋತೀನಿ. ಇಬ್ರು ಒಂದೇ ಮನೇಲಿ ಇರ್ತಾರೆ ಅನ್ನೋ ವಿಷಯ ನಾನು ಮೊನ್ನೆ ಫಾಲೋ ಮಾಡ್ಕೊಂಡು ಹೋದಾಗ ಗೊತ್ತಾಯ್ತು. ಇವನು ಕೂಡ ಆ ಹುಡುಗಿ ನೋಡಕ್ ಹೋಗಿದ್ದ ಟೈಮಿಂದ ಒಂದೇ ಸಮ ಕನ್ಸ್ ಕಾಣ್ತಾ ಇದ್ದಾನೆ. ಅದಕ್ಕೇನೆ ಇವನಿಗೆ ಆ ವಿಷಯ ಹೇಳಿದ ತಕ್ಷಣ ನನ್ ಜೊತೆ ಕೈ ಕುಲ್ಕಿ ಇಷ್ಟು ದಿನ ಒಬ್ಬಂಟಿಯಾಗಿದ್ದ ನನ್ನ ಪ್ರೀತಿ ಪ್ರಯಾಣಕ್ಕೆ ಜೋಡಿ ಆಗಿರೋ ತರ ಇಬ್ರು ಸೇರಿ ಶುರು ಹಚ್ಕೊಂಡಿದೀವಿ. ಲೋ, ಅಕ್ಕ ತಂಗಿರ್ನ ಅಣ್ಣ ತಮ್ಮಂದ್ರು ಲವ್ ಮಾಡ್ತಾ ಇದೀವಿ. ಹೆಂಗಿದೆ ಇದು? ಚಪ್ಪಲಿ ನೋಡ್ತೀನಿ ಹುಚ್ಚ ನನ್ ಮಕ್ಳ. ಏನ್ ಹೇಳ್ತಾ ಇದ್ರ ನೀವು? ಅಮ್ಮನ ಹತ್ರ ನನ್ನ ಸಿಗಿಸ್ಬೇಕು ಅಂತ ನೋಡ್ತಾ ಇದ್ರಾ? ಏಯ್, ನಾನೇನೋ ಪ್ರೀತ್ಸ್ ಮದ್ವೆ ಆದೆ, ನೀವು ಅವ್ರು ನೋಡಿದ್ ಹುಡುಗಿನ ಮದ್ವೆ ಆಗ್ತೀರಾ ಅಂತ ಒಂಟಿ ಕಾಲ್ ಮೇಲೆ ನಿಂತ್ಕೊಂಡಿದಾರೋ. ಈಗ ನೋಡಿದ್ರೆ ನೀವು ಅಕ್ಕ ತಂಗಿನ ಮದ್ವೆ ಆಗ್ತೀನಿ ಅಂತಿದ್ದೀರಾ. ಹಾಗೇನಾದ್ರೂ ಆಗೋಯ್ತು ಅಂದ್ರೆ ನನ್ನಂತೂ ಉಪ್ಪು ಖಾರ ಹಾಕಿ ಹುರಿದು ಬಿಡ್ತಾರೆ. ಇಲ್ಲಿ ನೋಡಿ, ಈ ಪ್ರೇಮ ಗೀಮ ಎಲ್ಲ ನಿಮಗ್ ಸೆಟ್ ಆಗೋದಿಲ್ಲ. ಅದು ನನ್ನ ಪ್ರಾಣಕ್ಕೆ, ನನ್ನ ಜೀವನಕ್ಕೆ ಕೂಡ ಅಷ್ಟು ಒಳ್ಳೇದಲ್ಲ. ನಿಮ್ ಕೈ ಮುಗಿತನೋ, ಇಲ್ಲಿಗೆ ಎಲ್ಲ ಮರ್ತೋಗಿ ಬಿಟ್ಬಿಡಿ. ಏನೋ ನೀನ್ ಮಾತ್ರ ಲವ್ ಮ್ಯಾರೇಜ್ ಮಾಡ್ಕೊಂಡು ನಮ್ ಜೀವನ ತ್ಯಾಗ ಮಾಡು ಅಂತ್ಯಾ? ಅಯ್ಯೋ ಹುಚ್ಚು ನನ್ನ ತಮ್ಮಂದ್ರ, ನಿಮ್ಗೆ ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ವಾ? ಈಗ ನೀವು ಪ್ರೀತಿ ಪ್ರೀತಿ ಅಂತ ರಾಗ ಆಡ್ತಾ ಇದ್ರೆ ಅದ್ರಿಂದ ಏನು ಪ್ರಯೋಜನ ಇಲ್ಲ. ಆಮೇಲೆ ಅನ್ಭವಿಸೋದ್ ಬಿಟ್ರೆ ಬೇರೆ ಏನು ಉಳಿಯೋದಿಲ್ಲ. ನಾನ್ ಲವ್ ಮ್ಯಾರೇಜ್ ಮಾಡ್ಕೊಂಡು ಏನ್ ಚೆನ್ನಾಗಿದ್ದೀನೋ, ನೀವ್ ಅಷ್ಟೊಂದು ಆತರದಲ್ಲಿದ್ದೀರಾ? ಬೇಡ ಕಣ್ರು, ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು, ಅವ್ರನ್ನೇ ಮದುವೆ ಆಗ್ತೀವಿ. ಹೇಳಿದ್ರೆ ಯಾವನು ಕೇಳಲ್ವೋ? ನಂಗೂ ಹಿಂಗೆ ಹೇಳಿದ್ರು, ಬೇಡ ಬೇಡ ಅಂತ. ಕೇಳದ್ನಾ? ಹೋಗ್ ನೇಣಾಕೊಂಡ ತನಕ ಗೊತ್ತಾಗಲ್ಲ. ಅನ್ಭವಿಸಿ, ನಿಮ್ ಪಾಡ್ ನಿಮ್ಗೆ.